ಮುಖ ಬೆಳಗಾಗ್ಲಿ ಚೆನ್ನಾಗಿ ಕಾಣಬೇಕು ಅಂತ ಹೇಳಿ ಸಿಕ್ ಕ್ರೀಮ್ನ ಬಳಸೋಕೆ ಮುಂದಾಗಿದ್ರೆ ನಿಜಕ್ಕೂ ಈ ಸ್ಟೋರಿಯನ್ನ ನೋಡಲೇಬೇಕು. ಪಾಕಿಸ್ತಾನದ ಫೇಸ್ ಕ್ರೀಮ್ ಬಳಸಿದ್ರೆ ಕಿಡ್ನಿ ಸಮಸ್ಯೆ ಫಿಕ್ಸ್. ಇಲ್ಲಿ ಮುಖ ಬೆಳಗಾಗ್ಲಿ ಅಂತ ಕ್ರೀಮ್ ಹಚ್ಚಿದ್ರೆ ಕಿಡ್ನಿ ಫೇಲ್ ಆಗುತ್ತೆ. ಪಾಕಿಸ್ತಾನದ ಫೇಸ್ ಕ್ರೀಮ್ ಬಳಸಿದ್ರೆ ಕಿಡ್ನಿ ಸಮಸ್ಯೆ ಫಿಕ್ಸ್. ಮುಖ ಬೆಳಗಾಗ್ಲಿ ಚೆನ್ನಾಗಿ ಕಾಣಬೇಕು ಅಂತ ಫೇಸ್ ಕ್ರೀಮ್ ಅನ್ನ ಯೂಸ್ ಮಾಡಿದ್ರೆ ಕಿಡ್ನಿ ಫೇಲ್ ಆಗುತ್ತೆ. ಇದು ಫೇಸ್ ಕ್ರೀಮ್ ಅಲ್ಲ, ಮೂತ್ರಪಿಂಡ ಕೆಡಿಸೋ ವಿಷಯ. ನಾಗ್ಪುರದ 18 ಮಹಿಳೆಯರಲ್ಲಿ ಗಂಭೀರ ಕಿಡ್ನಿ ಸಮಸ್ಯೆ. ಕಳೆದೆರಡು ವರ್ಷಗಳಲ್ಲಿ 20 ಮಹಿಳೆಯರು ಅಸ್ವಸ್ಥರಾಗಿ ಆಸ್ಪತ್ರೆಗೆ ತೆರಳಿದ್ದಾಗ ಕಿಡ್ನಿ ಸಮಸ್ಯೆ ಪತ್ತೆಯಾಗಿದೆ. ಪಾಕಿಸ್ತಾನದ ಗೋರಿ ಬ್ಯೂಟಿ ಕ್ರೀಮ್, ಫೇಸ್ ಫ್ರೆಶ್ ಗೋಲ್ಡ್, ಗೋಲ್ಡನ್ ಸ್ಟಾರ್ ಬ್ಯೂಟಿ ಕ್ರೀಮ್ ಬಳಸ್ತಿದ್ದಂತ ಮಹಿಳೆಯರು ಇವುಗಳನ್ನ ಬಳಸಿದ ಮೇಲೆ ಆರೋಗ್ಯದಲ್ಲಿ ಏರುಪೇರು ಕಾಣಿಸೋದಕ್ಕೆ ಶುರುವಾಗುತ್ತೆ. ರಾಜ್ಯದ ಆಹಾರ ಮತ್ತು ಔಷಧ ಆಡಳಿತ ಪರೀಕ್ಷೆ ನಡೆಸಿತ್ತು. ಫೇಸ್ ಕ್ರೀಮ್ ಪರೀಕ್ಷೆಯಲ್ಲಿ ಆತಂಕಕಾರಿ ಸಂಗತಿಗಳು ಬಹಿರಂಗವಾಗಿದೆ. ಪಾಕಿಸ್ತಾನಿ ಕಂಪನಿಯ ಉತ್ಪನ್ನಗಳು ನೋಡಿ ಇವು. ಸಿಕ್ಕ ಕ್ರೀಮ್ನ ಯಾವುದೋ ಒಂದು ಕ್ರೀಮ್ ಬರುತ್ತೆ ಚೆನ್ನಾಗಿದೆ ಅಂತ ಬಳಸಕ್ಕೆ ಹೋದ್ರೆ ಅದರ ರಿವ್ಯೂ ನೋಡೋದಿಲ್ಲ. ಅದು ಯಾವ ಕಂಪನಿ, ಅದು ಎಲ್ಲಿಂದ ಇದೆ, ಅದು ನಮ್ಮ ಕಂಟ್ರಿದ ಅಥವಾ ಯಾವ ಕಂಟ್ರಿಯಿಂದ ಬಂದಿದೆ, ಯಾವುದನ್ನು ಕೂಡ ಪರೀಕ್ಷೆ ಮಾಡೋದಿಲ್ಲ. ಯಾರೋ ಒಬ್ರು ಸಜೆಸ್ಟ್ ಮಾಡಿದ್ರು ಅಂತ ಇನ್ನೊಬ್ರು ಅದನ್ನು ಬಳಸೋದಕ್ಕೆ ಶುರು ಮಾಡಿಬಿಡ್ತಾರೆ. ಆ ರೀತಿಯಾದಂಥದ್ದು ಇವಾಗಿನ ಜನ್ರೇಷನಲ್ಲಿ ಇರುವಂಥದ್ದು. ನೋಡಿ, ಆ ಒಂದು ಫೇಸ್ ಕ್ರೀಮನ್ನು ಬಳಸಿದ್ದಕ್ಕೆ ಕಿಡ್ನಿ ಸಮಸ್ಯೆ ಅಲ್ಲಿ ಉದ್ಭವ ಆಗ್ತಿತ್ತಂತೆ. ಫೇಸ್ ಕ್ರೀಮ್ಗೂ ಕಿಡ್ನಿಗೂ ಏನು ಸಂಬಂಧ ಅಂತ ಕೇಳ್ಬೋದು, ಬಟ್ ವೈದ್ಯಕೀಯ ಪರೀಕ್ಷೆಯಲ್ಲಿ ಇದು ದೃಢವಾಗಿದೆ. ಪಾಕಿಸ್ತಾನದ ಕಂಪನಿಯ ಕ್ರೀಮ್ಗಳಿವು. ಈ ಪಾಕಿಸ್ತಾನದ ಯಾವುದು ಬೇಡವೇ ಬೇಡ ನಮ್ಮ ಭಾರತ ದೇಶಕ್ಕೆ, ಯಾಕಂದರೆ ಇವ್ರನ್ನ ಎಲ್ಲಿ ನಂಬೋಕೆ ಅಸಾಧ್ಯ, ಆ ರೀತಿಯಾಗಿರ್ತಾರೆ. ಸೊ ಇದೀಗ ಪಾಕಿಸ್ತಾನ ಕಂಪನಿಯ ಕ್ರೀಮ್ಗಳು ಫೇಸ್ ಫ್ರೆಶ್ ಗೋಲ್ಡ್ ಅಂತೆ, ಇನ್ನು ಗೋಲ್ಡನ್ ಸ್ಟಾರ್ ಬ್ಯೂಟಿ ಕ್ರೀಮ್ ಅಂತೆ, ಗೋರಿ ಬ್ಯೂಟಿ ಕ್ರೀಮು, ಫೇಸ್ ಫ್ರೆಶ್ ಗೋಲ್ಡ್, ಗೋಲ್ಡನ್ ಸ್ಟಾರ್ ಬ್ಯೂಟಿ, ಈ ಕ್ರೀಮ್ಗಳನ್ನು ಬಳಸಿದ್ರೆ ಕಿಡ್ನಿ ಸಮಸ್ಯೆ ಫಿಕ್ಸ್. ಅಲ್ಲಿ ಕಿಡ್ನಿ ಫೇಲ್ ಆಗುವಂಥದ್ದು ಕೂಡ ಫಿಕ್ಸ್. ಈಗಾಗಲೇ ನಾಗ್ಪುರದ 18 ಮಹಿಳೆಯರಲ್ಲಿ ಗಂಭೀರವಾಗಿ ಕಿಡ್ನಿ ಸಮಸ್ಯೆ ಉದ್ಭವ ಆಗಿದೆ, ಕಾಣಿಸ್ಕೊಳ್ತಾ ಇದೆ. ದಯವಿಟ್ಟು ಯಾವುದ್ಯಾವುದೋ ಕ್ರೀಮನ್ನು ಬಳಸೋವಂಥದ್ದು, ಯಾವುದೋ ಒಂದು ಸಜೆಸ್ಟ್ ಮಾಡ್ತಾರೆ, ಯಾವುದೋ ಒಂದು ಕ್ರೀಮ್ ಇರುತ್ತೆ, ಯಾವುದೋ ಹೊಸದಾಗಿ ಮಾರ್ಕೆಟಿಗೆ ಬಂದುಬಿಟ್ಟಿದೆ ಅಂತ ಅದನ್ನು ಬಳಸೋವಂಥದ್ದು ಈ ರೀತಿಯಾಗಿ ಮಾಡ್ಲಿಕ್ಕೆ ಹೋಗಬೇಡಿ. ಆ ಕ್ರೀಮ್ ಯಾವುದು, ಆ ಬ್ರ್ಯಾಂಡ್ ಯಾವುದು, ಅದು ಎಲ್ಲಿಂದ ಬಂದಿದೆ, ಅದು ನಮ್ಮ ಕಂಟ್ರಿದ ಅಥವಾ ಔಟ್ ಆಫ್ ಕಂಟ್ರಿದ, ಅದ್ರ ಬಗ್ಗೆ ಎಲ್ಲ ರಿವ್ಯೂವನ್ನು ನಾವು ಚೆಕ್ ಮಾಡಬೇಕಾಗುತ್ತೆ. ಅದರಲ್ಲಿ ಏನೇನು ಇನ್ಕ್ಲೂಡ್ ಆಗಿರುತ್ತೆ ಇವೆಲ್ಲವನ್ನ ಕೂಡ ಸುಮ್ಮನೆ ಯಾವುದೋ ಒಂದು ಕ್ರೀಮ್ ಅಂತ ಆಲ್ಮೋಸ್ಟ್ ಡಾಕ್ಟರ್ಸ್ಗಳ ಸಜೆಸ್ಟನ್ನು ಪಡೆದುಕೊಂಡು ಕ್ರೀಮನ್ನು ಯೂಸ್ ಮಾಡೋದು ಒಳಿತು. ಯಾವುದೇ ಆಗಿರ್ಬೋದು, ಸ್ಕಿನ್ ಕೇರನ್ನು ಮಾಡುವಂಥವ್ರು ಡಾಕ್ಟರ್ ಸಜೆಷನ್ನ ಪಡೆದುಕೊಳ್ಬೇಕಾಗುತ್ತೆ. ಪಾಕಿಸ್ತಾನದ ಗೋರಿ ಬ್ಯೂಟಿ ಕ್ರೀಮು, ಪದೇ ಈ ಕಂಪನಿಯ ಹೆಸರನ್ನ ಹೇಳ್ತಾ ಇದ್ದೀವಿ, ಈ ಕ್ರೀಮ್ನ ಹೆಸರನ್ನ ಹೇಳ್ತಾ ಇದ್ದೀವಿ, ಯಾಕಂದರೆ ಎಚ್ಚೆತ್ತುಕೊಳ್ಳಿ, ಯಾರು ಕೂಡ ಈ ಕ್ರೀಮ್ಗಳನ್ನು ಬಳಸಬೇಡಿ. ಪಾಕಿಸ್ತಾನದ ಗೋರಿ ಬ್ಯೂಟಿ ಕ್ರೀಮ್, ಫೇಸ್ ಫ್ರೆಶ್ ಗೋಲ್ಡ್, ಗೋಲ್ಡನ್ ಸ್ಟಾರ್ ಬ್ಯೂಟಿ ಕ್ರೀಮ್, ಇವುಗಳನ್ನು ಇದೆಲ್ಲೆಡೆ ಕೂಡ ಅವೈಲೇಬಲ್ ಇದೆ. ಯಾವುದೇ ಒಂದು ಯಾವುದು ಬ್ಯೂಟಿ ಪ್ರಾಡಕ್ಟ್ಸ್ ಶಾಪಿಗೆ ಹೋದರೆ ಕೂಡ, ಜ್ಯುವೆಲರಿ ಶಾಪಿಗೆ ಹೋದರೆ ಕೂಡ ಇರುತ್ತಲ್ಲ, ಅಲ್ಲೆಲ್ಲ ಹೋದರೂ ಇದು ಸಿಗುತ್ತೆ, ಅವೈಲೇಬಲ್ ಇದೆ. ಸೊ ಹಾಗಾಗಿ ಇದು ಯಾವುದೇ ಅಂಗಡಿಯಲ್ಲಿ ಕಂಡ್ರೂ ಸಹಿತ ಅವ್ರಿಗೆ ವಾರ್ನ್ ಮಾಡಿ ಬನ್ನಿ, ಇದನ್ನು ಯಾಕೆ ಸೇಲ್ ಮಾಡ್ತಾ ಇದ್ದೀರಾ ಅಂತ. ಯಾಕಂದರೆ ಅಷ್ಟರ ಮಟ್ಟಿಗೆ ಅಪಾಯಕಾರಿ ಇದೆ ಸ್ಕಿನ್ಗೆಲ್ಲ. ಸ್ಕಿನ್ ಕೇರ್ ಮಾಡಬೇಕು ಅಂತ ಯಾವುದಾವುದೋ ಕ್ರೀಮನ್ನು ಬಳಸೋದಲ್ಲ, ನಿಜಕ್ಕೂ ಯಾವುದೋ ಒಂದು ಕೋರ್ಸ್ ಇರುತ್ತೆ, ಅದನ್ನು ವೈದ್ಯಕೀಯ ಸಲಹೆಯನ್ನು ಪಡೆದುಕೊಂಡು ಬಳಸೋದು ಉತ್ತಮ.